ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೀಪಾ ಕಿಚನ್ಗೆ ಸ್ವಾಗತ. ನಾನಿವತ್ತು ಪಾಲಕ್ ರೈಸ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈಗ ಪಾಲಕ್ ರೈಸಿಗೆ ಏನೇನು ಬೇಕು ಅಂತ ನೋಡೋಣ. 1 ಸೀಡು ಪಾಲಕ್, 1 ಕ್ಯಾರೆಟ್, 8 ಬೀನ್ಸ್, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಬೆಲ್ಲ, 1 ಈರುಳ್ಳಿ. 1 ಸೀಡು ಪಾಲಕ್, 5 ಲವಂಗ, 8 ಮೆಣಸು, ಸ್ವಲ್ಪ ಚಕ್ಕೆ, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 8 ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಉಪ್ಪು, 2 ಗ್ಲಾಸ್ ಅಕ್ಕಿ, ಸ್ವಲ್ಪ ಎಣ್ಣೆ, 4 ಗ್ಲಾಸ್ ನೀರು, ಪಲಾವ್ ಎಲೆ. ಫಸ್ಟು ಒಂದು ಜಾರಿಗೆ ಪಾಲಕ್ ಹಾಕಿರಿ, 8 ಮೆಣಸು, 2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 8 ಮೆಣಸಿನ್ಕಾಯಿ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊರಿ. ನೋಡಿ ಸಣ್ಣಗಿದೆ. ಇವಾಗ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ, ಎಣ್ಣೆ ಬೆಚ್ಚಗಾಗಿಂದ ಕರಿಬೇವು, ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, 5 ಲವಂಗ, ಇವಾಗ ಪಾಲಕ್ ಪೇಸ್ಟ್ನ ಇದಕ್ಕೆ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಬಿಡಿ. ಮಸಾಲಿನ ಕೈ ಆಡ್ತಾ ಇರ್ರಿ, ಇದು ತಳ ಹಿಡಿಬಾರ್ದು. ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ, ಹಸಿ ಸ್ಮೆಲ್ ಕಮ್ಮಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಈಗ ಹಸಿ ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿಂದ ಕ್ಯಾರೆಟ್ ಹಾಕ್ರಿ, ಬೀನ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಫಸ್ಟೇ ಉಪ್ಪು ಹಾಕ್ಕೊಂಡ್ರೆ ವೆಜಿಟೇಬಲ್ಸ್ ಎಲ್ಲ ಕರೆಕ್ಟಾಗಿ ಬೇಗ ಬೇಯುತ್ತೆ ಅಂತ ಫಸ್ಟೇ ಉಪ್ಪು ಹಾಕ್ತೀವಿ ನಾವು. ವೆಜಿಟೇಬಲ್ಸ್ ಎಲ್ಲ ಕರೆಕ್ಟಾಗಿ ಬೆಂದ ಮೇಲೆ ಅರಿಶಿನ ಸ್ವಲ್ಪ ಬೆಲ್ಲ. ಇದು ಹೆಲ್ತಿಗೂ ಭಾಳ ಒಳ್ಳೆಯದು. ನೀವು ಟ್ರೈ ಮಾಡಿ ಒಂದ್ಸಲ ಮನೆಯಲ್ಲಿ. ನಿಮಗಿಷ್ಟ ಆದರೆ ಮತ್ತೆ ನೀವೇ ಟ್ರೈ ಮಾಡ್ತೀರಾ. ಎಲ್ಲನೂ ಕರೆಕ್ಟಾಗಿ ಬೆಂದ ಮೇಲೆ ಇವಾಗ ನಾನು 4 ಗ್ಲಾಸ್ ನೀರು ಹಾಕ್ತಿದ್ದೀನಿ 2 ಗ್ಲಾಸ್ ಅಕ್ಕಿಗೆ. ನೋಡಿ ಹೀಗೆ ನೀರು ಕುದಿ ಬಂದ ಮೇಲೆ ನಾನು ಅಕ್ಕಿ ತೊಳ್ಕೊಂಡು ಅಕ್ಕಿನ ಇದಕ್ಕೆ ಹಾಕ್ತಿದ್ದೀನಿ. ಇದನ್ನ ಮಿಕ್ಸ್ ಮಾಡಿರಿ. ಈಗ ಮಿಕ್ಸ್ ಮಾಡಿ ನೀರು ಕುದಿ ಬಂದಿದ ಮೇಲೆ ಕುಕ್ಕರ್ ಮುಚ್ಚಳ ಹಾಕಿ 1 ವಿಸಲ್ ಆಗಿಂದ ಹಾಫ್ ಮಾಡಿ. ವಿಸಲ್ ಹಾಫ್ ಆಗಿಂದ ಕುಕ್ಕರ್ ಓಪನ್ ಮಾಡಿ ನೋಡಿ, ಪಾಲಕ್ ರೈಸ್ ರೆಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಓಕೆನಾ? ನನ್ನ ಚಾನಲ್ನ ಚೆಕ್ ಮಾಡಿ, ಬೇರೆ ರೆಸಿಪಿನೂ ಅದಾವು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.